ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಒಂದು ನಿಮಿಷಪ್ಪ, ಅದನ್ನು ಅವರ ಹಿತಿಮಿತಿಯಲ್ಲಿ ಅವ್ರೇನು ಬೇಕೋ ಅವ್ರು ಮಾಡ್ತಾರೆ. ಮೇಲ್ಗಡೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಅವೆಲ್ಲ ನಡೀತಾ ಇರ್ತದಪ್ಪ. ಎಲ್ಲ ಯಾರು ಬುದ್ಧಿವಂತರು ಇರ್ತಾರೋ, ಯಾರು ಆಕ್ಟಿವ್ ಆಗಿರ್ತಾರೋ, ಯಾರು ಜನಪ್ರಿಯರಾಗಿರ್ತಾರೋ ಅಂಥವ್ರ ಬಗ್ಗೆ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಇಲ್ವಾ ಸರ್? ಟಿಕೆಟ್ ನಮ್ಮಲ್ಲಿ ಇಲ್ವಾ? ಎಲ್ಲ ಕಡೆ ಬಿಡಲಿ. ತಾವು ಪಕ್ಷದ ಮತ್ತೆ ಸುದ್ದಿ ಇಲ್ಲ. ನಾನು ಯಾವತ್ತಾರು ಒಂದಿನ ನಿಮಗೆ ಯಾವ್ದಾದ್ರು ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಒಂದು ನಿಮಿಷ ತಾಳಿ, ಸಾಧ್ಯ ಇದೆ, ಬಿಟ್ಬಿಡ್ರಪ್ಪ. ನಿಮ್ಮಲ್ಲಿ ಜಗಳ ಕಾಯಲ್ರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಿಮಗೂ ಮ್ಯಾನೇಜ್ಮೆಂಟ್ ಕುಸ್ತಿ ಆಡೋಲ್ರಾ? ಆಡ್ತೀರಾ ಇಲ್ವ? ಎಲ್ಲ ಮನೆ ಕೆಲಸ ಆಗಿದೆ. ಇವತ್ತು ದೇಶ ಮುಖ್ಯ. ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕೆಲವು ಕೈ ವಾತಾವರಣವನ್ನು ತಿಳಿ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ 28 ಜನ ಲೋಕಸಭಾ ಸದಸ್ಯರು ಗೆಲ್ಲಿಸೋದ್ರ ಮುಖೇನ ಕಾಂಗ್ರೆಸ್ನವರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಕೊಡೋದು ಆ ಥರದ್ದು ಏನಾದ್ರು ಇದೆಯಾ ಸರ್? ನೀವೇನಾದರೂ ಅವ್ರಿಗೆ ಹೇಳಿದ್ದು, ಅವರು ನೀವೊಂದು ಹೆಜ್ಜೆ ಮುಂದೆ ಬಂದರೆ ಅವರೊಂದು ಹೆಜ್ಜೆ ಮುಂದೆ? ಒಂದು ಹೆಜ್ಜೆ ಏನೇನು ಇಲ್ಲಪ್ಪ, ಎಲ್ಲ ಒಂದೇ ಹೆಜ್ಜೆ. ಎಲ್ಲ ನಡೀತಾ ಇರ್ತವೆ, ಏನೆಲ್ಲ ಆಗ್ತಾ ಇರ್ತದೆ. ಆದ್ರೆ ಒಂದು ಸತ್ಯ, ನಾವ್ಯಾರೂ ದೊಡ್ಡವರಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ 45 ವರ್ಷ ಮಣ್ಣು ಹೊತ್ತಿದ್ದೀವಿ. ರಾಜಕಾರಣದಲ್ಲಿ 6-7 ಜನ ಮುಖ್ಯಮಂತ್ರಿಗಳ ಜೊತೆಲಿ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಅನುಭವ ಇದೆ. ಅದನ್ನು ಯಾವ ರೀತಿ ಚರ್ಚೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ. ನನ್ನ ಭಾಷೆಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕಂಟ್ರೋಲ್ ಇದೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ವಿ. ಹಾಗಾಗಿದೆ. ಒಂದು ನಿಮಿಷ ತಾಳಿ, ಆ ಥರದ ಯಾವುದೇ ಚರ್ಚೆಗಳಿಲ್ಲ. ಅವೆಲ್ಲವೂ ಊಹಾಪೋಹ. ಇವತ್ತಿಂದ ಎಲ್ಲ ನಿಲ್ಲಿಸಿ. ಒಂದು ಸತ್ಯ, ಲೋಕಸಭಾ ಸದಸ್ಯರು ನಮ್ಮ ಪಾರ್ಟಿಯವರಾಗಿರ್ತಕ್ಕಂಥ ಹಿರಿಯರಾದ GS ಬಸವರಾಜಣ್ಣವರು 5 ಬಾರಿಯಲ್ಲಿ ಆಗಿರೋದ್ರಿಂದ, ಅವರು ವಯಸ್ಸಿನ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾನು ನಿಲ್ಲೋದಿಲ್ಲ ಅಂದಿದ್ದರಿಂದ ಅದು BJPಯ ಸೀಟು. ಅವೆಲ್ಲವೂ ಕೂಡ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡ್ತಾರೆ. ಹಿರಿಯರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿಯವರು, ರೇವಣ್ಣವರು, ನಮ್ಮ ಪಕ್ಷದ ನೇತಾರರುಗಳು ಎಲ್ಲರೂ ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ಹಾಗಾಗಿ ಯಾವುದು ದಳ ಇನ್ನೊಂದು ಮತ್ತೊಂದು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇಲ್ಲಿವರೆಗೂ ಕೂಡ ಅಂಥ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ. ಎಲ್ಲವೂ ಕೂಡ ಸಖ್ಯಾಂತವಾಗಿದೆ. ಎಲ್ಲ ಆರಾಮಾಗಿದ್ದೀವಿ. ಅಲ್ಲ ಸರ್, ಅದೆಲ್ಲವೂ ಕೂಡ ಏನೇನು ಹೇಳಬೇಕಾಗಿದ್ದು ಎಲ್ಲವನ್ನೂ ಚರ್ಚೆ ಆಗಿದೆ. ಸಾಕಷ್ಟು ಮಾತಾಡಿದ್ದೀವಿ. ಅದೆಲ್ಲವಕ್ಕಿಂತ ಹೆಚ್ಚಾಗಿ ನಮಗೆ ದೇಶ ಮುಖ್ಯ. ಆ ದೇಶದ ವ್ಯವಸ್ಥೆಯನ್ನು ಒಂದು ನಿಮಿಷ ತಾಳಪ್ಪ. ಕೂಲ್ ಅನ್ನೋದು ನನಗೇನಿಲ್ಲ. ನಾನು ಯಾವಾಗೂ ಕೂಲಾಗಿ ಇರ್ತೀನಿ. ನೀವು ಒಂದೊಂದು ಸಾರಿ ಚುರುಮುರಿ ಕೊಡೋದು ಬೇಡ. ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.